ನಿಮ್ಮ ಬದುಕಿನಲ್ಲಿ ಈಗ ಏನೋ ಅದ್ಭುತವಾದದ್ದು ನಡೆಯಲು ಹೊರಟಿದೆ. ನೀವು ಮೀನ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣ ಬದಲಾಗಲಿದೆ. ನಿಮ್ಮ ಎಲ್ಲಾ ಕನಸುಗಳು ನನಸಾಗುವ ಸಮಯ ಬಂದಿದೆ. ಗ್ರಹಗಳು ನಿಮಗೆ ಅನುಕೂಲವಾಗಿ ಚಲಿಸುತ್ತಿವೆ. ದೇವರು ನಿಮ್ಮ ಮೇಲೆ ವಿಶೇಷ ಕೃಪೆ ಸುರಿಸಲಿದ್ದಾರೆ. 100 ವರ್ಷಗಳಿಗೊಮ್ಮೆ ಬರುವ ಶಕ್ತಿ ಈಗ ನಿಮ್ಮ ರಾಶಿಯಲ್ಲಿ ಜಾಗೃತವಾಗಿದೆ. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಭವಿಷ್ಯದ ಸತ್ಯ. ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗಲಿವೆ. ನಿಮ್ಮ ಹಣ ಪರಿಸ್ಥಿತಿ ಬದಲಾಗುತ್ತದೆ, ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ, ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಪ್ರಗತಿ ಸಾಧ್ಯವಾಗುತ್ತದೆ. ಆದರೆ ಎಚ್ಚರ, ಕೆಲವು ಗುಪ್ತ ಅಪಾಯಗಳು ಇವೆ. ಅವುಗಳನ್ನು ತಿಳಿದುಕೊಳ್ಳದಿದ್ದರೆ ನಿಮ್ಮ ಅದೃಷ್ಟ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ಗಮನವಿಟ್ಟು ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲಾ ರಹಸ್ಯಗಳನ್ನು ನಾನು ಈಗ ಹೇಳುತ್ತೇನೆ. ಮೀನ ರಾಶಿಯವರೇ ನಮಸ್ಕಾರ. ಇಂದು ನಾನು ನಿಮಗೆ ತುಂಬಾ ವಿಶೇಷವಾದ ಸಂದೇಶವನ್ನು ತರಲಿದ್ದೇನೆ. ಗ್ರಹಗಳು ಈಗ ನಿಮಗೆ ಅನುಕೂಲವಾಗಿ ಚಲಿಸುತ್ತಿವೆ. ಗುರು ಭಗವಾನ್ ನಿಮ್ಮ ರಾಶಿಯ ಮೇಲೆ ತನ್ನ ದಿವ್ಯ ದೃಷ್ಟಿ ಇಟ್ಟಿದ್ದಾರೆ. ಶನಿದೇವರು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದರೆ ಅವು ಈಗ ಕಡಿಮೆಯಾಗುತ್ತಿವೆ. ರಾಹು ಕೇತುಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆಯುತ್ತಿವೆ. ಇದು ಅದ್ಭುತ ಕಾಲ, ಇದು ರಹಸ್ಯಮಯ ಕಾಲ, ಇದು ನಿಮ್ಮ ಕಾಲ. ಗ್ರಹ ಸಂಚಾರ ಈಗ ತುಂಬಾ ಶಕ್ತಿಯುತವಾಗಿದೆ. ಗ್ರಹ ದಶೆ ನಿಮಗೆ ಅನುಕೂಲ ನೀಡುತ್ತಿದೆ. ಈ ಸಮಯ ನಿಮ್ಮ ಜೀವನದ ತಿರುವು ಮುಂದು. ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಯಶಸ್ಸು ನಿಮ್ಮದು. ನೀವು ಯಾವ ಕೆಲಸ ಮಾಡುತ್ತಿದ್ದರೂ ಲಾಭ ನಿಮ್ಮದು. ನೀವು ಯಾವ ಕನಸು ಕಾಣುತ್ತಿದ್ದರೂ ಅದು ನಿಜವಾಗುತ್ತದೆ. ಮೊದಲು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮುಂದಿನ 15 ದಿನಗಳಲ್ಲಿ ನಿಮಗೆ ದೊಡ್ಡ ಅವಕಾಶ ಬರುತ್ತದೆ. ನೀವು ಉದ್ಯೋಗ ಹುಡುಕುತ್ತಿದ್ದರೆ ಒಳ್ಳೆಯ ಸುದ್ದಿ ಬರುತ್ತದೆ. ನೀವು ಕೆಲಸ ಮಾಡುತ್ತಿದ್ದರೆ ಪ್ರಮೋಷನ್ ಸಿಗುತ್ತದೆ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಹೊಸ ಒಪ್ಪಂದಗಳು ಬರುತ್ತವೆ. ಈ ಕಾಲಘಟ್ಟದಲ್ಲಿ ನಿಮ್ಮ ಪ್ರತಿಭೆ ಹೊರಬರುತ್ತದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ನಿಮ್ಮ ಕೌಶಲ್ಯವನ್ನು ಜನರು ಗುರುತಿಸುತ್ತಾರೆ. ದೊಡ್ಡ ಅಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ. ಮುಖ್ಯ ವ್ಯಕ್ತಿಗಳು ನಿಮ್ಮೊಂದಿಗೆ ಕೆಲಸ ಮಾಡಲು ಬಯಸುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ಚಿನ್ನದ ಅವಕಾಶ. ಆದರೆ ಎಚ್ಚರ ವಹಿಸಿ, ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅವರು ತಡೆಗಳನ್ನು ಹಾಕಬಹುದು. ಆದರೆ ಚಿಂತಿಸಬೇಡಿ, ಗ್ರಹಗಳ ಶಕ್ತಿ ನಿಮ್ಮೊಂದಿಗಿದೆ. ಯಾವುದೇ ತಡೆ ನಿಮ್ಮನ್ನು ನಿಲ್ಲಿಸಲಾರದು. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ನಿಮ್ಮ ಕನಸುಗಳು ನನಸಾಗುತ್ತವೆ. ಮುಂದಿನ 30 ದಿನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಚಿನ್ನದ ಕಾಲ. ಈಗ ನಿಮ್ಮ ಹಣಕಾಸು ಪರಿಸ್ಥಿತಿಯ ಬಗ್ಗೆ ಮಾತನಾಡೋಣ. ಮುಂದಿನ ದಿನಗಳಲ್ಲಿ ನಿಮ್ಮ ಬಳಿಗೆ ಹಣ ಬರುತ್ತದೆ. ನಿರೀಕ್ಷಿಸದ ದಾರಿಗಳಿಂದ ಹಣ ಬರುತ್ತದೆ. ಹಳೆಯ ಸಾಲಗಳು ಹಿಂತಿರುಗುತ್ತವೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಉಳಿತಾಯ ಹೆಚ್ಚುತ್ತದೆ. ನಿಮ್ಮ ಹೂಡಿಕೆಗಳು ಲಾಭ ನೀಡುತ್ತವೆ. ಸಂಪತ್ತಿನ ಯೋಗ ನಿಮ್ಮ ರಾಶಿಯಲ್ಲಿ ಪ್ರಬಲವಾಗಿದೆ. ಧನ ಲಾಭದ ಗ್ರಹ ಸ್ಥಿತಿ ಅನುಕೂಲವಾಗಿದೆ. ಆದರೆ ಎಚ್ಚರ, ಹಣ ಖರ್ಚು ಮಾಡುವಾಗ ಜಾಗರೂಕರಾಗಿರಿ. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ. ದೊಡ್ಡ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. ಕೆಲವರು ನಿಮ್ಮಿಂದ ಸಾಲ ಕೇಳಬಹುದು. ಎಚ್ಚರವಾಗಿರಿ. ಎಲ್ಲರಿಗೂ ಹಣ ಕೊಡಬೇಡಿ. ನಿಮ್ಮ ಆರ್ಥಿಕ ಭದ್ರತೆಯನ್ನು ಮೊದಲು ಯೋಚಿಸಿ. ಮುಂದಿನ 30 ದಿನಗಳಲ್ಲಿ ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಅದನ್ನು ಸರಿಯಾಗಿ ನಿರ್ವಹಿಸಿ. ಉಳಿತಾಯ ಮಾಡಿ. ಭವಿಷ್ಯಕ್ಕಾಗಿ ಯೋಜನೆ ಮಾಡಿ. ಈ ಸಮಯ ನಿಮ್ಮ ಆರ್ಥಿಕ ಬುನಾದಿಯನ್ನು ದೃಢಪಡಿಸುವ ಸಮಯ. ಈಗ ನಿಮ್ಮ ಪ್ರೇಮ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರಿಗೆ ಪ್ರೇಮದಲ್ಲಿ ವಿಶೇಷ ಸಮಯ ಬರುತ್ತಿದೆ. ನೀವು ಒಬ್ಬಂಟಿಯಾಗಿದ್ದರೆ ಯಾರೋ ವಿಶೇಷವಾದವರು ನಿಮ್ಮ ಜೀವನಕ್ಕೆ ಬರುತ್ತಾರೆ. ನಿಮ್ಮ ಹೃದಯ ಯಾರನ್ನಾದರೂ ಪ್ರೀತಿಸಲು ಸಿದ್ಧವಾಗುತ್ತದೆ. ನೀವು ಈಗಾಗಲೇ ಪ್ರೇಮದಲ್ಲಿದ್ದರೆ ಆ ಸಂಬಂಧ ಬಲಗೊಳ್ಳುತ್ತದೆ. ನಿಮ್ಮ ಪಾಲುದಾರರೊಂದಿಗೆ ತಿಳುವಳಿಕೆ ಹೆಚ್ಚುತ್ತದೆ. ಮುಂದಿನ ದಿನಗಳಲ್ಲಿ ಮದುವೆಯ ಮಾತುಕತೆ ಆಗಬಹುದು. ನಿಮ್ಮ ಕುಟುಂಬ ನಿಮ್ಮ ಆಯ್ಕೆಯನ್ನು ಒಪ್ಪಿಕೊಳ್ಳುತ್ತದೆ. ಮದುವೆಯಾಗಿದ್ದವರಿಗೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಬರುತ್ತದೆ. ಮಕ್ಕಳ ಯೋಗ ಇರುವವರಿಗೆ ಒಳ್ಳೆಯ ಸುದ್ದಿ ಬರಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚುತ್ತದೆ. ಆದರೆ ಎಚ್ಚರ, ತಪ್ಪು ತಿಳುವಳಿಕೆಗಳು ಬರಬಹುದು. ಸಣ್ಣ ವಾದಗಳು ಆಗಬಹುದು. ಆದರೆ ಅವುಗಳನ್ನು ಸರಿಪಡಿಸಿಕೊಳ್ಳಬಹುದು. ತಾಳ್ಮೆಯಿಂದ ಮಾತನಾಡಿ. ಪ್ರೀತಿಯಿಂದ ವರ್ತಿಸಿ. ತಿಳುವಳಿಕೆಯಿಂದ ನಡೆದುಕೊಳ್ಳಿ. ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮ್ಮ ಪ್ರೇಮ ಪ್ರಬಲವಾಗುತ್ತದೆ. ನಿಮ್ಮ ಕುಟುಂಬ ಸಂತೋಷವಾಗುತ್ತದೆ. ಈಗ ನಿಮಗೆ ಮುಂದಿನ ದಿನಗಳಲ್ಲಿ ನಡೆಯಲಿರುವ 3 ಪ್ರಮುಖ ಘಟನೆಗಳನ್ನು ಹೇಳುತ್ತೇನೆ. ಗಮನವಿಟ್ಟು ಕೇಳಿ. ಮೊದಲ ಕಟ್ಟದಲ್ಲಿ, ಅಂದರೆ ಮುಂದಿನ 7 ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಸುದ್ದಿ ಬರುತ್ತದೆ. ಇದು ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಯಾರೋ ಮುಖ್ಯ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಅವರು ನಿಮಗೆ ಒಂದು ಪ್ರಸ್ತಾಪ ನೀಡುತ್ತಾರೆ. ಈ ಪ್ರಸ್ತಾಪವನ್ನು ಗಂಭೀರವಾಗಿ ಪರಿಗಣಿಸಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಆದರೆ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎಲ್ಲಾ ವಿಷಯಗಳನ್ನು ಚೆನ್ನಾಗಿ ಯೋಚಿಸಿ. ಮುಂದಿನ ಹೆಜ್ಜೆ ಬುದ್ಧಿವಂತಿಕೆಯಿಂದ ಇಡಿ. ಈ ಮೊದಲ ಘಟನೆ ನಿಮ್ಮ ಭವಿಷ್ಯದ ದಾರಿಯನ್ನು ನಿರ್ಧರಿಸುತ್ತದೆ. ಇದು ದೇವರ ಸಂಕೇತ.
ಇದು ಗ್ರಹಗಳ ಆಶೀರ್ವಾದ. ಇದು ನಿಮ್ಮ ಅದೃಷ್ಟದ ಕರೆ. ಎರಡನೇ ಕಟ್ಟದಲ್ಲಿ ಅಂದರೆ ಮುಂದಿನ 15 ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ. ಯಾರೋ ನಿಮ್ಮ ಜೀವನಕ್ಕೆ ಮರಳುತ್ತಾರೆ ಅಥವಾ ಹೊಸ ವ್ಯಕ್ತಿ ಬರುತ್ತಾರೆ. ಈ ವ್ಯಕ್ತಿ ನಿಮ್ಮ ಮೇಲೆ ಆಳವಾದ ಪ್ರಭಾವ ಬೀರುತ್ತಾರೆ. ನಿಮ್ಮ ಭಾವನೆಗಳು ಬದಲಾಗುತ್ತವೆ. ನಿಮ್ಮ ಹೃದಯ ಹೊಸ ದಿಕ್ಕಿನಲ್ಲಿ ತಿರುಗುತ್ತದೆ. ಇದು ಪ್ರೇಮದ ಸಂಬಂಧವಾಗಿರಬಹುದು ಅಥವಾ ಸ್ನೇಹದ ಸಂಬಂಧವಾಗಿರಬಹುದು ಅಥವಾ ಕುಟುಂಬದ ಸಂಬಂಧವಾಗಿರಬಹುದು. ಆದರೆ ಈ ಸಂಬಂಧ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಮಾರ್ಪಡುತ್ತದೆ. ಇದು ನಿಮಗೆ ಸಂತೋಷ ತರುತ್ತದೆ. ಇದು ನಿಮಗೆ ಬೆಂಬಲ ನೀಡುತ್ತದೆ. ಇದು ನಿಮ್ಮನ್ನು ಬಲಗೊಳಿಸುತ್ತದೆ. ಈ ಎರಡನೇ ಘಟನೆಯನ್ನು ಸ್ವಾಗತಿಸಿ, ಹೃದಯ ತೆರೆದಿಡಿ, ಪ್ರೀತಿಯಿಂದ ಸ್ವೀಕರಿಸಿ. ಈ ಸಂಬಂಧ ನಿಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುತ್ತದೆ. ಮೂರನೇ ಕಟ್ಟದಲ್ಲಿ ಅಂದರೆ ಮುಂದಿನ 30 ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ನಿರೀಕ್ಷಿಸದ ಹಣ ಬರುತ್ತದೆ. ಹಳೆಯ ಹೂಡಿಕೆ ಫಲ ನೀಡುತ್ತದೆ. ಹೊಸ ಆದಾಯದ ಮೂಲ ತೆರೆದುಕೊಳ್ಳುತ್ತದೆ. ಯಾರೋ ನಿಮಗೆ ಸಹಾಯ ಮಾಡುತ್ತಾರೆ ಅಥವಾ ಯಾವುದೋ ಅವಕಾಶ ನಿಮ್ಮ ಕೈ ಸೇರುತ್ತದೆ. ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಅದನ್ನು ಉಳಿತಾಯ ಮಾಡಿ. ಅದನ್ನು ಹೂಡಿಕೆ ಮಾಡಿ. ಅದನ್ನು ನಿಮ್ಮ ಭವಿಷ್ಯಕ್ಕಾಗಿ ಬಳಸಿ. ಅನಗತ್ಯ ವೆಚ್ಚಗಳಲ್ಲಿ ಹಾಳು ಮಾಡಬೇಡಿ. ಈ ಮೂರನೇ ಘಟನೆ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಪಡಿಸುತ್ತದೆ. ಇದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ. ಇದು ನಿಮ್ಮ ಅದೃಷ್ಟವನ್ನು ದೃಢಪಡಿಸುತ್ತದೆ. ಈಗ ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಈಗ ಎಚ್ಚರ ವಹಿಸುವ ಸಮಯ ಬಂದಿದೆ. ನಿಮ್ಮ ದೇಹವನ್ನು ನೋಡಿಕೊಳ್ಳಿ. ಸರಿಯಾಗಿ ತಿನ್ನಿರಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಸಾಕಷ್ಟು ನಿದ್ದೆ ಮಾಡಿ. ಮುಂದಿನ ದಿನಗಳಲ್ಲಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು, ಆದರೆ ಅವು ಗಂಭೀರವಾಗಿರುವುದಿಲ್ಲ. ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಸರಿಯಾಗುತ್ತವೆ. ಮಾನಸಿಕ ಆರೋಗ್ಯವು ಮುಖ್ಯ. ಒತ್ತಡ ತೆಗೆದುಕೊಳ್ಳಬೇಡಿ. ಚಿಂತೆಗಳಿಗೆ ಜಾಗ ಕೊಡಬೇಡಿ. ಧ್ಯಾನ ಮಾಡಿ. ಪ್ರಾರ್ಥನೆ ಮಾಡಿ. ಸಕಾರಾತ್ಮಕ ಚಿಂತನೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಸಂಪತ್ತು. ಅದನ್ನು ಕಾಪಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿಶೇಷ ಸಂದೇಶ. ಮುಂದಿನ ದಿನಗಳು ನಿಮಗೆ ಚೆನ್ನಾಗಿವೆ. ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಹೊಸ ಕೋರ್ಸ್ಗೆ ಪ್ರವೇಶ ಸಿಗಬಹುದು. ವಿದೇಶದಲ್ಲಿ ಓದುವ ಅವಕಾಶ ಬರಬಹುದು. ವಿದ್ಯಾರ್ಥಿ ವೇತನ ಸಿಗಬಹುದು. ಆದರೆ ಕಷ್ಟಪಟ್ಟು ಓದಿ. ನಿಮ್ಮ ಗುರಿಯನ್ನು ಮರೆಯಬೇಡಿ. ನಿಮ್ಮ ಕನಸುಗಳನ್ನು ನನಸು ಮಾಡಿ. ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತಿವೆ. ನಿಮ್ಮ ಬುದ್ಧಿವಂತಿಕೆ ಹೊಳೆಯುತ್ತದೆ. ನಿಮ್ಮ ಜ್ಞಾನ ಹೆಚ್ಚುತ್ತದೆ. ವಿದೇಶ ಯೋಗದ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಯೋಗ ಇದೆ. ಮುಂದಿನ ದಿನಗಳಲ್ಲಿ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶಗಳು ಬರುತ್ತವೆ. ಉದ್ಯೋಗಕ್ಕಾಗಿ ಹೊರಗೆ ಹೋಗಬಹುದು. ಓದಿಗಾಗಿ ಹೊರಗೆ ಹೋಗಬಹುದು. ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡಬಹುದು. ಈ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಅವುಗಳನ್ನು ಹಿಡಿದುಕೊಳ್ಳಿ. ವಿದೇಶದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ವಿದೇಶದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತದೆ. ವಿದೇಶದಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರು ಸ್ವಭಾವತಃ ಆಧ್ಯಾತ್ಮಿಕರು. ಮುಂದಿನ ದಿನಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಅಂತರ್ಜ್ಞಾನ ಬಲಗೊಳ್ಳುತ್ತದೆ. ನಿಮ್ಮ ಧ್ಯಾನ ಆಳವಾಗುತ್ತದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ದೇವರೊಂದಿಗೆ ನಿಮ್ಮ ಸಂಪರ್ಕ ದೃಢವಾಗುತ್ತದೆ. ಆಧ್ಯಾತ್ಮಿಕ ಗುರು ನಿಮ್ಮ ಜೀವನಕ್ಕೆ ಬರಬಹುದು. ಆಧ್ಯಾತ್ಮಿಕ ಜ್ಞಾನ ನಿಮಗೆ ಲಭಿಸುತ್ತದೆ. ಈ ಶಕ್ತಿಯನ್ನು ಬಳಸಿ. ಅದನ್ನು ಬೆಳೆಸಿ. ಅದನ್ನು ನಿಮ್ಮ ಮತ್ತು ಇತರ ಒಳಿತಿಗಾಗಿ ಬಳಸಿ. ಈಗ ಸವಾಲುಗಳು ಮತ್ತು ಗುಪ್ತ ಅಪಾಯಗಳ ಬಗ್ಗೆ ಮಾತನಾಡೋಣ. ಎಲ್ಲ ಒಳ್ಳೆಯ ವಿಷಯಗಳ ಜೊತೆಗೆ ಕೆಲವು ಸವಾಲುಗಳು ಇವೆ. ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅವರು ನಿಮಗೆ ತೊಂದರೆ ಕೊಡಬಹುದು. ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ನಿಮ್ಮ ಬೆನ್ನು ಹಿಂದೆ ಮಾತನಾಡಬಹುದು. ಆದರೆ ಚಿಂತಿಸಬೇಡಿ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ನಿಮ್ಮ ಒಳ್ಳೆಯ ಕೆಲಸಗಳು ಮಾತನಾಡುತ್ತವೆ. ನಿಮ್ಮ ಪ್ರಾಮಾಣಿಕತೆ ರಕ್ಷಿಸುತ್ತದೆ. ಆರ್ಥಿಕ ವಂಚನೆಯಿಂದ ಎಚ್ಚರವಾಗಿರಿ. ಅಪರಿಚಿತರನ್ನು ನಂಬಬೇಡಿ. ದಾಖಲೆಗಳನ್ನು ಸಹಿ ಮಾಡುವ ಮುನ್ನ ಓದಿ. ದೊಡ್ಡ ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯಿರಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಚಿಕ್ಕ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಿ. ಪರಿಹಾರಗಳ ಬಗ್ಗೆ ಮಾತನಾಡೋಣ. ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟ ದೇವತೆಯನ್ನು ಪೂಜಿಸಿ. ಗುರುವಾರ ಗುರುದೇವರಿಗೆ ವಿಶೇಷ ಪೂಜೆ ಮಾಡಿ. ಶನಿವಾರ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ. ಬಡವರಿಗೆ ಆಹಾರ ದಾನ ಮಾಡಿ. ಗೋ ಸೇವೆ ಮಾಡಿ. ಪವಿತ್ರ ಗ್ರಂಥಗಳನ್ನು ಓದಿ. ಮಂತ್ರ ಜಪ ಮಾಡಿ. ಧ್ಯಾನ ಮಾಡಿ. ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಗುರುಗಳ ಆಶೀರ್ವಾದ ಪಡೆಯಿರಿ. ಪೋಷಕರ ಆಶೀರ್ವಾದ ಪಡೆಯಿರಿ. ಈ ಪರಿಹಾರಗಳು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಿಮ್ಮ ಅಡೆತಡೆಗಳನ್ನು ತೆಗೆದುಹಾಕುತ್ತವೆ. ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತವೆ. ಮೀನ ರಾಶಿಯವರೇ, ಮುಂದಿನ ದಿನಗಳು ನಿಮ್ಮವು. ಈ ಸಮಯವನ್ನು ಸರಿಯಾಗಿ ಬಳಸಿ. ಈ ಅವಕಾಶಗಳನ್ನು ಹಿಡಿದುಕೊಳ್ಳಿ. ನಿಮ್ಮ ಕನಸುಗಳನ್ನು ನನಸು ಮಾಡಿ. ನಿಮ್ಮ ಗುರಿಗಳನ್ನು ಸಾಧಿಸಿ. ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಗ್ರಹಗಳು ನಿಮ್ಮನ್ನು ರಕ್ಷಿಸುತ್ತಿವೆ. ಬ್ರಹ್ಮಾಂಡದ ಶಕ್ತಿ ನಿಮ್ಮೊಂದಿಗಿದೆ. ನಂಬಿಕೆಯಿಂದ ಮುಂದೆ ಹೋಗಿ. ಧೈರ್ಯದಿಂದ ಕೆಲಸ ಮಾಡಿ.
ಪ್ರೀತಿಯಿಂದ ಬದುಕಿ. ನಿಮ್ಮ ಜೀವನ ಸುಂದರವಾಗುತ್ತದೆ. ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ನಿಮ್ಮ ಅದೃಷ್ಟ ಪ್ರಕಾಶಿಸುತ್ತದೆ. ನನ್ನ ಹೃದಯದಿಂದ ನಿಮಗೆ ಆಶೀರ್ವಾದಗಳು. ದೇವರು ನಿಮ್ಮನ್ನು ಸದಾ ಆಶೀರ್ವದಿಸಲಿ. ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ. ನಿಮ್ಮ ಎಲ್ಲಾ ಆಶೆಗಳು ಸಫಲವಾಗಲಿ. ನಿಮ್ಮ ಜೀವನ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಲಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ಹೇಳುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ.